ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕ್ಯಾಪ್ಷನ್ ನೋಡಿದಾಗಲೇ ಅರ್ಥ ಆಗಿರ್ಬೋದು ಏನಪ್ಪ ವಿಡಿಯೋ ರಿಲೇಟೆಡ್ ಅಂತ. ಸೊ, ಇದರಲ್ಲಿ ಮುಜುಗರ ಪಟ್ಕೊಳ್ಳೋದೇನು ಇಲ್ಲ ಅಂತ ನನ್ನ ಅನಿಸಿಕೆ. ಯಾವ ತುಂಬ ಲೇಟ್ ಪೀರಿಯಡ್ಸ್ ಎಲ್ಲ ಆಗೋದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ. ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಹೆಣ್ಮಕ್ಳು ಇದನ್ನು ಫೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೈಟ್ ಶಿಫ್ಟ್ ಆಗಿರ್ಬೋದು ಅಥವಾ ಪ್ರಾಪರ್ ಡಯಟ್ ಇಲ್ಲದೆ ಇದ್ದಾಗ, ತುಂಬ ಸ್ಟ್ರೆಸ್ ಆದಾಗ ಇದೆಲ್ಲ ಆಗುತ್ತೆ. ಅಥವಾ ಓವರ್ ವರ್ಕೌಟ್ ಮಾಡೋದ್ರಿಂದನೂ ಕೂಡ ಈ ಒಂದು ಪ್ರಾಬ್ಲಮ್ಸ್‌ಗಳಾಗುತ್ತೆ. ಸೊ, ಅವಾಯ್ಡ್ ಆಲ್ ದೋಸ್ ಕೈಂಡ್ ಆಫ್ ಎಕ್ಸ್ಟ್ರಾ ಅಡಿಷನಲ್ ಆಕ್ಟಿವಿಟೀಸ್‌ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಪ್ಲಸ್ ಈ ಡ್ರಿಂಕ್‌ನ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಅಮ್ಮ. ಸೊ, ಥ್ಯಾಂಕ್ ಯು ಸೊ ಮಚ್ ಆಂಟಿ. ಸೊ, ಇದು ನನಗೆ ತುಂಬ ಯೂಸ್ ಆಗಿದೆ. ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನನಗೆ ಏನು ವರ್ಕ್ ಆಗಿದೆ ಅದನ್ನು ಮಾತ್ರ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಸೊ, ಇದು ಯೂಸ್ ಆಗುತ್ತೆ ಅನ್ನೋ 100% ಭರವಸೆ ಮೇಲೆ. ಇನ್ನು ಕೆಲವೊಂದು ಕಡೆ ಹೆಣ್ಮಕ್ಳನ್ನ ಆ ಟೈಮಲ್ಲಿ ತುಂಬ ಬ್ಯಾಡಾಗಿ ಟ್ರೀಟ್ ಮಾಡ್ತಾರೆ. ಸೊ, ಆ ಒಂದು ಪೇಯ್ನ್ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ, ಈವನ್ ಬಾಯ್ಸ್ ಕೈಂಡ್ಲಿ ಅಂಡರ್‌ಸ್ಟ್ಯಾಂಡ್ ದಿ ಸಿಚುವೇಷನ್. ಅವರ ಪೇಯ್ನ್ ಅವರಿರೋ ಒಂದು ಸಿಚುವೇಷನ್ ಅಂಡರ್‌ಸ್ಟ್ಯಾಂಡ್ ಮಾಡಿ. ಸೊ, ಮನೆಯಲ್ಲಿ ಅಣ್ಣ, ತಮ್ಮ, ಅಪ್ಪ ಅರ್ಥ ಮಾಡ್ಕೊಂಡು ಅವ್ರನ್ನ ವೆಲ್ಲಾಗಿ ಟ್ರೀಟ್ ಮಾಡಿ. ಸೊ, ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ಸ್ವಲ್ಪ ಖುಷಿ ಆಗುತ್ತೆ, ಸ್ವಲ್ಪ ಸಮಾಧಾನ ಇರುತ್ತೆ. ಇಲ್ಲಾಂದರೆ ಆ ಒಂದು ಮೂಡ್ ಸ್ವಿಂಗ್ಸ್ ಏನು ಇರುತ್ತೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ನೀವು ಅವ್ರನ್ನ ಆ ರೀತಿ ಬ್ಯಾಡಾಗಿ ಟ್ರೀಟ್ ಮಾಡಿದಾಗ. ಲೈಕ್ ಮನೆ ಆಚೆ ಕುಣ್ಸೋದು ಅಥವಾ ದೂರದಲ್ಲಿ ಏನೋ ಒಂದು ರೀತಿ ಅದನ್ನು ಮೈಲಿಗೆ ಅನ್ನೋ ರೀತಿ ನೋಡ್ತಾರೆ. ಮೈಲಿಗೆ ಅಲ್ಲ ಅದು. ಇಟ್ಸ್ ಆಲ್ ನ್ಯಾಚುರಲ್. ಅದು ನ್ಯಾಚುರಲ್. ದೇವರೇ ಸೃಷ್ಟಿ ಮಾಡಿರೋ ಒಂದು ಹೆಣ್ಣಿನ ದೇಹ ರಚನೆಯಲ್ಲಿ ಅದೊಂದು ಇಂಪಾರ್ಟೆಂಟ್ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡೋದು ಕೂಡ ನಿಮ್ಮ ಕರ್ತವ್ಯ ಆಗಿರುತ್ತೆ. ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಸೊ, ಇಲ್ಲಿ ಇನ್ನೊಂದು ಕಷಾಯ ಕೂಡ ಹಾಕಿದ್ದೀನಿ. ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಕೈಂಡ್ಲಿ ಟ್ರೈ ಆಲ್ ದಿಸ್. ತುಂಬ ಹೆಣ್ಮಕ್ಳಿಗೆ ಇವಾಗ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಿರುತ್ತೆ. ಲೈಕ್ PCOD, PCOS ಪ್ರಾಬ್ಲಮ್ಸು, ಥೈರಾಯ್ಡ್ ಪ್ರಾಬ್ಲಮ್ಸು, ಬಾಡಿನಲ್ಲಿ ಬ್ಲಡ್ ಇಲ್ಲದೆ ಇರೋವಂಥದ್ದು. ಸೊ, ಅದರಿಂದ ದಯವಿಟ್ಟು ಪ್ರಾಪರ್ ಡಯಟ್‌ನ ಫಾಲೋ ಮಾಡಿ, ಎವ್ರಿ ಡೇ ವಾಕ್ ಮಾಡಿ. ಕೈಂಡ್ಲಿ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಾಡಿ ನಿಮ್ಮ ಕೈಯಲ್ಲಿದೆ ಅಂದಾಗ ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲಿದೆ. ನೀವೇ ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೋಡ್ಕೊಳ್ಳಿ. ನಿಮ್ಗೆ ಏನೇ ಹೆಲ್ತ್ ಇಶ್ಯೂಸ್ ಆದರೂ ಯಾರೋ ಬಂದು ನಿಮ್ಮನ್ನು ನೋಡಲ್ಲ. ನಿಮ್ಮ ಹೆಲ್ತ್ ನಿಮ್ಮ ಒಂದು ಕರ್ತವ್ಯ. ನೀವು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಸೊ, ಎವ್ರಿಡೇ ಯೋಗಗಳು ಮಾಡೋದು ಒಳ್ಳೆಯದು. ಇದ್ರಲ್ಲಿ ನಾನು ಸೂರ್ಯ ನಮಸ್ಕಾರ, ಬಟರ್‌ಫ್ಲೈ ಎಕ್ಸರ್ಸೈಸ್‌ನೆಲ್ಲ ಯಾಕೆ ಹಾಕಿದ್ದೀನಿ ಅಂದರೆ ಇದೆಲ್ಲನೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ, ಇದನ್ನೆಲ್ಲ ಫಾಲೋ ಮಾಡಿ. ದಯವಿಟ್ಟು ಯಾರು ಈ ಒಂದು ಟೈಮಲ್ಲಿ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಬೇಡಿ. ಬಿಕಾಸ್ ಅದ್ರ ಅಗೇನ್ಸ್ಟ್ ಆಗಿ ಕೂಡ ಒಂದಷ್ಟು ಕೇಸಸ್ ಹಾಕೋ ಎಲ್ಲ ಚಾನ್ಸಸ್ ಇದೆ. ಇದೆ ನಮ್ಮ ಕಾನೂನಿನಲ್ಲಿ. ಸೊ, ಈ ಟೈಮಲ್ಲಿ ಈ ಫುಡ್‌ಗಳನ್ನ ಅವಾಯ್ಡ್ ಮಾಡಿ. ಡ್ರಿಂಕ್ ಮಾಡೋದಾಗಿರ್ಬೋದು, ಡೈರಿ ಪ್ರಾಡಕ್ಟ್ಸು, ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ. ಹೆಚ್ಚಾಗಿ ಹಸಿರು ತರಕಾರಿಗಳನ್ನ ತಿನ್ನಿ, ಸೊಪ್ಪು ತಿನ್ನಿ, ಫ್ರೂಟ್ಸ್ ತಿನ್ನಿ, ನೀರನ್ನು ಹೆಚ್ಚಾಗಿ ಕುಡೀರಿ. ಸ್ವಲ್ಪ ವಾಕ್ ಮಾಡಿ, ಕೂಲಾಗಿರಿ, ಸ್ಟ್ರೆಸ್ ಆಗಬೇಡಿ. ಇಷ್ಟನ್ನು ಮಾತ್ರ ನನ್ನ ಕೈಯಲ್ಲಿ ಹೇಳಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.